ವರುಷಾನಂತರದಲ್ಲಿ ಸರೋರು ಹಾಸನ ತನ್ನ ಕಲ್ಪದಲಾರು ಮುಕ್ತಿಯನೈದುವರೋ ಅವರವರ ಕರೆದೊಯ್ದು ಶೌರಿಪುರದೊಳಗೆತ್ತ ನದಿಯಲ್ಲಿ ಕಾರುಣಿಕ ಸುಸ್ನಾನ ನಿಜ ಪರಿವಾರ ಸಹಿತದಿ ಮಾಡಿ ಹರಿಯುದರ ಪ್ರವೇಶಿಸುವ. ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈಕಾರಣಂ ಅನಾದ್ಯಂತಂ ಸುರೇಶಿತುಃ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಕಲ್ಪಸಾಧನಾ ಸಂಧಿ ಪದ್ಯ 39. 100 ವರ್ಷಾನಂತರದಿ ಸರೋರು ಹಾಸನ ತನ್ನ ಕಲ್ಪದ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಬ್ರಹ್ಮದೇವರ ವಿಚಾರವನ್ನು ತಿಳಿಸ್ತಾರೆ. 100 ವರ್ಷಾನಂತರದಲ್ಲಿ ಬ್ರಹ್ಮದೇವರ 100 ವರ್ಷಗಳ ಅವಧಿಗೆ ಒಂದು ಬ್ರಹ್ಮಕಲ್ಪ ಎಂದು ಹೆಸರು. ಚತುರ್ಮುಖ ಸಹಸ್ರಾಣಿ ಬ್ರಹ್ಮಣೋ ದಿನಮುಚ್ಯತೆ ಎಂಬ ವಚನಾನುಸಾರ ಕೃತ, ತೇತ, ದ್ವಾಪರ, ಕಲಿ ಎಂಬ 4 ಯುಗಗಳ ಅವಧಿಗೆ ಒಂದು ಮಹಾಯುಗ ಎಂದು ಹೆಸರು. ಇಂತಹ ಸಹಸ್ರ ಮಹಾಯುಗಗಳಾದರೆ ಬ್ರಹ್ಮದೇವರಿಗೆ ಒಂದು ಹಗಲು, ಇನ್ನೊಂದು ಸಹಸ್ರ ಮಹಾಯುಗಗಳಿಗೆ ಒಂದು ರಾತ್ರಿ. ಈ ಪ್ರಕಾರ 2000 ಮಹಾಯುಗಗಳಿಗೆ ಬ್ರಹ್ಮದೇವರ ಒಂದು ದಿನ ಆಗುವುದು. ಇದಕ್ಕೆ ಬ್ರಹ್ಮದಿನ ಕಲ್ಪ ಎಂದು ಹೆಸರು. ಇಂತಹ 360 ದಿನಗಳಿಗೆ ಬ್ರಹ್ಮದೇವರ ಒಂದು ವರ್ಷ. ಇಂತಹ 100 ವರ್ಷಗಳಾದರೆ ಒಂದು ಬ್ರಹ್ಮಕಲ್ಪ. ಅಗಾಧವಾದ ಕಾಲಾವಧಿಯು ಬ್ರಹ್ಮದೇವರ ಆಯು ಪ್ರಮಾಣದ 100 ವರ್ಷಗಳ ಅವಧಿಯೇ ಒಂದು ಬ್ರಹ್ಮಕಲ್ಪ. ಇಂತಹ ಬ್ರಹ್ಮಕಲ್ಪವು ಕಾಲನಾಮಕವಾದ ಶ್ರೀ ಪರಮಾತ್ಮನ ಕಣ್ಣು ಎವೆ ಆಡಿಸುವ ಕಾಲ ಎಂದು ಶಾಸ್ತ್ರ ಹೇಳ್ತವೆ. ಸರೋರು ಹಾಸನ ಪದ್ಮನಾಭ ನಾಮಕ ಶ್ರೀಹರಿಯ ನಾಭಿ ಕಮಲದ ಸಂಜಾತರೇ ಶ್ರೀ ಬ್ರಹ್ಮದೇವರು. ಆ ನಾಭಿ ಕಮಲದ ಪೀಠಸ್ಥರಾಗಿರುವುದರಿಂದ ಬ್ರಹ್ಮದೇವರಿಗೆ ಸರೋರು ಹಾಸನ ಎಂದು ಹೆಸರು. ಸರ, ಉರಹ, ಸರೋರುಹ ನೀರನ್ನು ಭೇದಿಸಿಕೊಂಡು ಬರುವ ಕಮಲ, ಅದರ ಆಸನ, ಪೀಠಸ್ಥರು. ಶ್ರೀ ಬ್ರಹ್ಮದೇವರು ತಮ್ಮ ಕಲ್ಪದ 100 ವರ್ಷಗಳ ಕಾಲ ಸತ್ಯಲೋಕಾಧಿಪತಿಗಳಾಗಿರುವರು. ಹಿಂದಿನ ವಾಯುದೇವರೇ ವರ್ತಮಾನದಲ್ಲಿ ಬ್ರಹ್ಮದೇವರು. ಅವರು ಶ್ರೀಹರಿಯ ನಾಭಿ ಕಮಲ ಸಂಜಾತರಾಗಿ ಜನಿಸಿದಾಗ ಅವರ ಜೊತೆಯಲ್ಲಿ ಸೃಷ್ಟಿಗೆ ತರಕಲ್ಪವು ಮುಕ್ತಿಯೋಗ್ಯ ಜೀವರೆಲ್ಲ ಬ್ರಹ್ಮನ ಜೊತೆಗೆ ಲಿಂಗಭಂಗದ್ವಾರ ಮುಕ್ತಿ ಪಡೆಯುವರು. ಜೀವವರ್ಗದಲ್ಲಿ 3 ಪ್ರಕಾರ: ಅಸೃಜ್ಯರು ಅಂದರೆ ಸೃಷ್ಟಿಗೆ ಬಾರದಿರುವವರು, ಸೃಜ್ಯರಲ್ಲಿ ಅದೇ ಬ್ರಹ್ಮಕಲ್ಪದಲ್ಲಿ ಲಿಂಗಭಂಗ ಹೊಂದುವವರು, ಲಿಂಗಭಂಗ ಹೊಂದದೆ ಸಲಿಂಗರಾಗಿ ಶ್ರೀ ಪರಮಾತ್ಮನ ಉದರ ಪ್ರವೇಶ ಮಾಡುವ ಜೀವರ ವರ್ಗ ಮುಕ್ತರು, ಅಮುಕ್ತರು. ವರ್ತಮಾನ ಬ್ರಹ್ಮಕಲ್ಪದ ಗರುಡ, ಶೇಷ, ಸರಸ್ವತಿ ಮುಂತಾದ ಮುಕ್ತಿಯನ್ನು ಹೊಂದುವ ಜೀವರನ್ನು ಬ್ರಹ್ಮದೇವರು ತಮ್ಮೊಡನೆ ಕರೆದೊಯ್ಯುವರು. ವರ್ತಮಾನ ವಾಯುದೇವರು ಭಾವಿ ಬ್ರಹ್ಮರು, ಲಾತವ್ಯರು ಭಾವಿ ಮರುತರು. ಅಂತೆಯೇ ಉಳಿದ ರುಜುಪದಸ್ಥರು, ತತ್ಪತ್ನಿಯರು, ವರ್ತಮಾನ ರುದ್ರದೇವರು ಅವರಿಗೆ ಶೇಷ ಪದವಿಯಿಂದ ಮುಕ್ತಿ. ವರ್ತಮಾನ ಪಾರ್ವತೀದೇವಿ ಅವರಿಗೆ ಮುಂದಿನ ವಾರುಣಿ ಪದವಿಯಿಂದ ಮುಕ್ತಿ. ಇವರಿಗೆ ವರ್ತಮಾನ ಬ್ರಹ್ಮಕಲ್ಪದಲ್ಲಿ ಲಿಂಗಭಂಗವಿಲ್ಲ. ಅವರೆಲ್ಲರೂ ಅಮುಕ್ತರು, ಸಲಿಂಗರಾಗಿ ಪರಮಾತ್ಮನ ಉದರ ಪ್ರವೇಶ ಮಾಡುತ್ತಾರೆ. ಶೌರಿಪುರದೊಳಗಿಪ್ಪ, ವೈಕುಂಠ, ಅನಂತಾಸನ, ಶ್ವೇತದ್ವೀಪ ಎಂಬ 3 ಸ್ಥಾನಗಳು ಶ್ರೀ ಪರಮಾತ್ಮನ ನಿವಾಸ ಮಂದಿರಗಳು. ಇವು ಮುಕ್ತಿಧಾಮಗಳು. ಇವುಗಳಲ್ಲಿ ವೈಕುಂಠಧಾಮದ 7ನೆಯ ಪ್ರಾಕಾರ ಮಧ್ಯದಲ್ಲಿ ವಿರಜಾ ನದಿಯು ಪ್ರವಹಿಸುತ್ತದೆ. ಇದು ಮಾಯಾರಮಣ ವಾಸುದೇವನ ಬೆವರಿನ ಹೊಳೆ, ಲಕ್ಷಾತ್ಮಕವಾದದ್ದು, ರಮಾಭಿಮನ್ಯವಾದದ್ದು. ಈ ನದಿಯಲ್ಲಿ ಕಾರುಣಿಕ ಸುಸ್ನಾನ. ಇಂತಹ ವಿರಜಾ ನದಿಯಲ್ಲಿ ತನ್ನ ಕಲ್ಪದಲ್ಲಿ ಮುಕ್ತರಾಗುವ ಜೀವಗಣದೊಂದಿಗೆ ನಿಜ ಪರಿವಾರ ಸಹಿತ ಬ್ರಹ್ಮದೇವರು ಸ್ನಾನ ಮಾಡುವರು. ಆಗ ಆ ಜೀವರಿಗೆ ಅನಂತ ಕಾಲದಿಂದ ಸ್ವರೂಪ ದೇಹಕ್ಕೆ ಆವರ್ಕವಾಗಿರುವ ಲಿಂಗ ದೇಹವೆಂಬ ಉಪಾಧಿ ಭಂಗವಾಗುವುದು.
ಈ ವಿಧಾನಕ್ಕೆ ಲಿಂಗಭಂಗ ಎಂದು ಹೆಸರು. ತದ್ವಾರ ಅನಾದಿ ಕರ್ಮ ವಿಮೋಚನೆ ಆ ಜೀವರಿಗೆ. ಈ ಕಾರಣದಿಂದ ವಿರಜಾ ನದಿ ಸ್ನಾನವನ್ನು ಸುಸ್ನಾನ ಎಂದು ಕರೆದಿದ್ದಾರೆ. ಮುಖ್ಯ ತತ್ವಾಭಿಮಾನಿಗಳಾದ ಗರುಡ ಶೇಷ ಶತಸ್ಥರ ಪರ್ಯಂತ ಅಮುಖ್ಯ ತತ್ವಾಭಿಮಾನಿಗಳಾದ ಪುಷ್ಕಸಾಂತರಾಗಿ ಬ್ರಹ್ಮದೇವರು ವೈಕುಂಠಗತ ವಿರಜಾ ನದಿಯಲ್ಲಿ ಸ್ನಾನ ಮಾಡುವರು. ತದನ್ಯ ಅತಾತ್ಮಿಕರಾದ ಸಾಂಶರಾದ ಅಜಾನಜ ದೇವತೆಗಳು, ನಿರಂಶರಾದ ಮಾನವ ಗಂಧರ್ವಾರಭ್ಯ ತೃಣಾಂತ ಜೀವರು ಇವರೊಡನೆ ಶ್ವೇತದ್ವೀಪಸ್ಥ ಲಕ್ಷಾತ್ಮಕವಾದ ವಿರಜಾ ನದಿಯಲ್ಲಿ ಸುಸ್ನಾನ. ಈ ಪ್ರಕಾರ ಕಾಲಭೇದದಿಂದ ಸ್ನಾನ ಭೇದಗಳಲ್ಲಿ ಸಮೀಚೀನವಾದ ಸ್ನಾನದ ದ್ವಾರ ಆ ಜೀವರಿಗೆ ಲಿಂಗಭಂಗ, ತದ್ವಾರ ಕರ್ಮಕ್ಷಯ. ತದನಂತರ ಶ್ವೇತದ್ವೀಪಗತ ಮಾಯಾ ರಮಣ ವಾಸುದೇವನಿಂದ ಸ್ವರೂಪಗತ ಆನಂದಾವಿರ್ಭಾವರೂಪವಾದ ನಿತ್ಯಾನಂದ ರೂಪವಾದ ಮುಕ್ತಿ ಪ್ರಾಪ್ತಿ ವಾಸುದೇವನ ದ್ವಾರ. ಈಶ್ವರೇಚ್ಛಾರಣ ಪರಮಾಚ್ಛಾದಿಕ ಅಪಸರಣವಾಗುವುದು. ಈ ರೀತಿ ಲಿಂಗಭಂಗ ಹೊಂದಿದ ಮುಕ್ತಜೀವರೊಡನೆ ಬ್ರಹ್ಮದೇವರು ಶ್ರೀ ವಾಸುದೇವನ ಉದರ ಪ್ರವೇಶ ಮಾಡುವರು. ಶ್ರೀ ವಾಯುದೇವರು ಮುಂದಿನ ಕಲ್ಪಗಳಲ್ಲಿ ಮುಕ್ತರಾಗುವ ಅಮುಕ್ತರ ಸಹಿತ ಸಲಿಂಗರಾಗಿ ವಾಸುದೇವನ ಉದರ ಪ್ರವೇಶ ಮಾಡುವರು. ಈ ರೀತಿ ತ್ರಿವಿಧ ಜೀವರಿಗೂ ಶ್ರೀ ಪರಮಾತ್ಮನ ಉದರ ಪ್ರವೇಶ. ಅನಂತ ಕಲ್ಪದ ಮುಕ್ತ ಜೀವರು ನಾರಾಯಣನಲ್ಲಿ ಉದರಸ್ಥಿತರಾಗಿ ತಮ್ಮ ತಮ್ಮ ತಾರತಮ್ಯಾನುಸಾರ ಸ್ಥಾನಾನಂತರಗಳಲ್ಲಿರುವರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.